ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಟ್ಟೆಗಳ ಮೇಲೆ ಬಿದ್ದಂತಹ ಟೀ ಕಾಫಿಗಳ ಕಲೆಗಳನ್ನು ತೆಗಿಲಿಕ್ಕೆ ಟಿಪ್ಸ್ಗಳನ್ನು ನೋಡೋಣ. ರೀಸೆಂಟಾಗಿ ಬಿದ್ದಿರುವಂತಹ ಕಲೆ ಆಗಿರ್ಬೋದು ಅಥವಾ ತುಂಬಾ ವರ್ಷಗಳಿಂದ ಇರುವಂತಹ ಕಾಫಿ ಟೀಯ ಸ್ಟೇನ್ಸ್ಗಳಾಗಿರ್ಬೋದು, ಕಲೆಗಳಾಗಿರ್ಬೋದು, ಅದನ್ನು ನಾವು ಈಸಿಲಿ ತೆಗಿಬಹುದು. ಹಾಗೆ ಟಾರು, ಡಾಂಬರು, ಗ್ರೀಸು ಈ ಥರ ವಸ್ತುಗಳು ಬಟ್ಟೆಗೆ ತಾಗಿದ್ರೆ ಅದನ್ನು ನಾವು ಹೇಗೆ ತೆಗೆಯೋದು ಅನ್ನೋದನ್ನು ಕೂಡ ನೋಡೋಣ. ಟೀ ಕಾಫಿ ಬಿದ್ದ ತಕ್ಷಣ ಬಟ್ಟೆಯನ್ನು ಸ್ವಚ್ಛವಾದಂಥ ನೀರಿನಿಂದ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಟೀ ಕಾಫಿಯ ಕಲೆಗಳು ಗಟ್ಟಿಯಾದರೆ ಅದನ್ನು ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನೀರಿನಿಂದ ವಾಶ್ ಮಾಡಿದ ನಂತರ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಬೋರೆಕ್ಸ್ ಪುಡಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಬೋರೆಕ್ಸ್ ಪುಡಿ ನಿಮಗೆ ಸಿಗದೇ ಇದ್ದರೆ ನೀವು ಬೋರಿಕ್ ಆ್ಯಸಿಡನ್ನು ಕೂಡ ಬಳಸ್ಬೋದು. ಸಿಂಪಲಾಗಿ ಹೇಳೋದಾದರೆ ಕ್ಯಾರಮ್ ಬೋರ್ಡಿಗೆ ನಾವು ಪೌಡರ್ ಹಾಕ್ತೀವಲ್ವ, ಅದೇ ಪೌಡರ್ ಇದು ಬೋರಿಕ್ ಆ್ಯಸಿಡು. ಸೊ ಇದು ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಸೊ ಇದನ್ನು ಸ್ವಲ್ಪ ನೀರಿಗೆ ಹಾಕಿಬಿಟ್ಟು ಬಟ್ಟೆನ ಆ ನೀರಲ್ಲಿ ಅದ್ಬಿಟ್ಟು ಸ್ವಲ್ಪ ನೀವು ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನಂತರ ಅದೇ ನೀರಿಗೆ ಸ್ವಲ್ಪ ಲಿಕ್ವಿಡ್ ಸೋಪನ್ನು ಹಾಕ್ಕೊಳ್ಳಿ. ವಿಮ್ ಜೆಲ್ಲು ಅಥವಾ ಯಾವುದೇ ಬಟ್ಟೆ ವಾಶ್ ಮಾಡುವಂತಹ ಲಿಕ್ವಿಡ್ ಸೋಪನ್ನು ಹಾಕಿಬಿಟ್ಟು ಸ್ವಲ್ಪ ತಿಕ್ಕೊಳ್ಳಿ ಬಟ್ಟೆಯನ್ನು. ನಂತರ ಸ್ವಚ್ಛವಾದಂಥ ನೀರಿನಿಂದ ವಾಶ್ ಮಾಡಿಬಿಟ್ಟು ನೀವು ಒಣಗಿಸ್ಬೋದು. ನೋಡಿ, ಎಲ್ಲಿ ಕಲೆ ಇತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಕಾಫಿ ಬಿದ್ದಿತ್ತು ಅನ್ನುವಂತಹ ಕಲೆನೇ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಯಾವುದೇ ಉಜ್ಜೋದು ಬೇಡ, ತಿಕ್ಕೋದು ಬೇಡ, ಬ್ರಷ್ ಹಾಕೋದು ಬೇಡ, ಯಾವುದೂ ಇಲ್ಲ. ಬರೀ ಕೈಯಿಂದ ನೀವು ಉಜ್ಜಿಬಿಟ್ಟು ಅಥವಾ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಒಣಗಿಸ್ಬೋದು. ಸೊ ಮ್ಯಾಜಿಕ್ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಇನ್ನು ನೀವು ವೈಟ್ ಬಟ್ಟೆಗಳ ಮೇಲೆ ಇದನ್ನು ಬಳಸ್ತೀರಾ ಅಂದರೆ ಬೋರಿಕ್ ಆ್ಯಸಿಡು ಅಥವಾ ಬೋರೆಕ್ಸು, ನಿಮ್ಮ ಬಟ್ಟೆಗಳು ಸಹ ತುಂಬ ಚೆನ್ನಾಗಿ ಕ್ಲೀನಾಗಿಬಿಟ್ಟು ತುಂಬ ಬಿಳಿಯಾಗತ್ತೆ. ವೈಟ್ ಬಟ್ಟೆಗಳು ಮಪ್ಪಾಗಿದ್ದರೆ ಆ ಕಲೆ ಎಲ್ಲ ಹೋಗಿಬಿಟ್ಟು ಸ್ವಚ್ಛವಾಗುತ್ತೆ ಬಟ್ಟೆ ಹಾಗೂ ಬಿಳಿಯಾಗುತ್ತೆ. ಇನ್ನು ಟೀ ಕಾಫಿಯ ಕಲೆಗಳು ತುಂಬಾ ಗಟ್ಟಿಯಾಗಿವೆ, ಹಳೇದಾಗಿವೆ ಅಂತಂದರೆ ಇಡೀ ರಾತ್ರಿವರೆಗೆ ಇದೇ ನೀರಿನಲ್ಲಿ ಬಟ್ಟೆಯನ್ನು ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ನೀವು ವಾಶ್ ಮಾಡ್ಬೋದು. ಡಾಂಬರು, ಟಾರು, ಗ್ರೀಸ್ ನಿಮ್ಮ ಬಟ್ಟೆಗೆ ತಾಗಿದ್ರೆ ಬಟ್ಟೆಗೆ ನೀವು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಚಿಡ್ಬೋದು. ಎಲ್ಲಿ ಪೇಂಟೆಲ್ಲ ತಾಗಿದೆಯಲ್ವ, ಡಾಂಬರೆಲ್ಲ ತಾಗಿದೆ ಅಲ್ಲಿ ಹಚ್ಚಿಡ್ಬೋದು. ಅಥವಾ ನೀಲಗಿರಿ ಎಣ್ಣೆಯನ್ನು ಹಚ್ಚಿಡ್ಬೋದು ಅಥವಾ ಪೆಟ್ರೋಲನ್ನು ಹಚ್ಚಿಡ್ಬೋದು. ಸ್ವಲ್ಪ ಹೊತ್ತು ಅಥವಾ ಇಡೀ ರಾತ್ರಿವರೆಗೆ ಹಚ್ಚಿಟ್ಟಾಗ ಅಲ್ಲಿರುವಂಥ ಕಲೆಗಳು ಲೈಟ್ ಆಗುತ್ತೆ ಹಾಗೂ ನೆಕ್ಸ್ಟ್ ಡೇ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ 4 ಜನರಿಗೆ ಶೇರ್ ಮಾಡೋಣ ಅಂತಂದರೆ ದಯವಿಟ್ಟು ಶೇರ್ ಮಾಡಿ, ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.